ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಇಂದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ ವಿತ್ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್. ಸೊ ಗುಡ್ ವಿಲ್ ವ್ಯಾಲ್ಯೂ ಕೊಟ್ಟಿದ್ದಾಗ ಯಾವ ರೀತಿ ನಾವು ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಅದೇ ರೀತಿ ಬ್ಯಾಂಕ್ ಅಥವಾ ಕ್ಯಾಶ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋಣ, ಅದಾದ ಮೇಲೆ ಸೊಲ್ಯೂಷನ್ ಮಾಡ್ತಾ ಹೋಗೋಣ. Rashmi and Geeta are partners sharing profit and losses in the ratio of 3:2. Their balance sheet as on 31st March 2014 was as follows. ಇಲ್ಲಿ ರಶ್ಮಿ ಮತ್ತು ಗೀತಾ ಅನ್ನುವಂಥವರು ಒಂದು ಪಾರ್ಟ್ನರ್ಶಿಪ್ ಫರ್ಮನ್ನು ನಡೆಸ್ತಾ ಇರ್ತಾರೆ. ಅದರಲ್ಲಿ ಬರುವಂಥ ಪ್ರಾಫಿಟ್ ಅಥವಾ ಲಾಸನ್ನು ಏನು ಮಾಡ್ತಾರೆ, ಅವರು 3:2 ರೇಷಿಯೋದಲ್ಲಿ ಹಂಚ್ಕೊಳ್ತಾ ಇರ್ತಾರೆ. ಮತ್ತು ಅವರ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಮತ್ತು ಅಸೆಟ್ಸ್. ಮೊದಲು ನಾವೇನು ಮಾಡೋಣ, ಅಡ್ಜಸ್ಟ್ಮೆಂಟ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಆನ್ ದಿ ಎಬವ್ ಡೇಟ್ ದಿ ಫರ್ಮ್ ವಾಸ್ ಡಿಸಾಲ್ವ್ಡ್. ಅಂದರೆ ಮೇಲೆ ಏನು ಬ್ಯಾಲೆನ್ಸ್ ಶೀಟ್ ಡೇಟ್ ಇದೆ ಆ ಡೇಟಲ್ಲಿ ಏನಾಗಿದೆ, ಫರ್ಮ್ ಡಿಸಾಲ್ವ್ ಆಗಿದೆ, ಅಂದರೆ ಫರ್ಮನ್ನು ಅವರು ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಅದಕ್ಕೆ ತಕ್ಕಂತೆ ಏನು ಮಾಡಿದ್ದಾರೆ, ಡಿಸಲ್ಯೂಷನ್ ಆದಾಗ ಏನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ದಿ ಅಸೆಟ್ಸ್ ವರ್ ರಿಯಲೈಸ್ಡ್ ಆ್ಯಸ್ ಫಾಲೋಸ್. ಇಲ್ಲಿ ಕೊಟ್ಟಿರುವಂಥ ಅಸೆಟ್ಸ್ ಏನಿದೆ, ಎಕ್ಸೆಪ್ಟ್ ಕ್ಯಾಶ್, ಈ ಅಸೆಟ್ಸನ್ನು ಯಾವ ರೀತಿ ನಾವು ರಿಯಲೈಸ್ ಮಾಡಿದ್ದೀವಿ ಅಂದರೆ ಫರ್ಮ್ನ ಕ್ಲೋಸ್ ಮಾಡ್ತಾ ಇರೋದ್ರಿಂದ ಅವರು ಅದರ ವ್ಯಾಲ್ಯೂನ ರಿಯಲೈಸ್ ಮಾಡ್ಕೊಬೇಕು. ಸೊ ಅದನ್ನು ಅವರು ತಿಳಿಸಿದ್ದಾರೆ. ಬಿಲ್ಸ್ ರಿಸೀವಬಲ್ 7,500 ರುಪೀಸ್ಗೆ ರಿಯಲೈಸ್ ಮಾಡಿದ್ದೀವಿ. ಸನ್ರಿ ಡೆಟಾಸ್ ಅಂಡ್ ಸ್ಟಾಕ್ 10% ಲೆಸ್ ದ್ಯಾನ್ ದಿ ಬುಕ್ ವ್ಯಾಲ್ಯೂ. ಅಂದರೆ ಇಲ್ಲಿ ಏನು ಬುಕ್ ವ್ಯಾಲ್ಯೂ ಇದೆ, ಈ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂಥದ್ದು ಬುಕ್ ವ್ಯಾಲ್ಯೂ ಆಗುತ್ತೆ. ಸೊ ಈ ಬುಕ್ ವ್ಯಾಲ್ಯೂಗಿಂತ 10% ಕಡಿಮೆಗೆ ನಾವು ರಿಯಲೈಸ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿದ್ದಾರೆ. ಮಷಿನರಿ ರಿಯಲೈಸ್ಡ್ 5% ಮೋರ್ ದ್ಯಾನ್ ದಿ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ದಾನೆ. ಮಷಿನರಿ ಬುಕ್ ವ್ಯಾಲ್ಯೂ ಏನಿದೆ 15,000. ಸೊ 15,000ಗಿಂತ 5% ಜಾಸ್ತಿಗೆ ರಿಯಲೈಸ್ ಆಗಿದೆ ಅಂತ ಅವ್ನು ತಿಳಿಸಿದ್ದಾನೆ. ದೆನ್ ಬಿಲ್ಡಿಂಗ್ಸ್ ರಿಯಲೈಸ್ಡ್ ಅಟ್ ₹12,000 ಅಂತ ಹೇಳಿದ್ದಾನೆ. ಸೊ ಇಲ್ಲಿ ರಿಯಲೈಸ್ಡ್ ವ್ಯಾಲ್ಯೂ ಯಾವುದು ಕೊಟ್ಟಿದ್ದಾರೆ, ಬಿಲ್ಸ್ ರಿಸೀವಬಲ್ ಕೊಟ್ಟಿದ್ದಾರೆ. ಅದಾದ ಮೇಲೆ ಡೆಟಾರ್ಗೆ ತಿಳಿಸಿದ್ದಾರೆ. ನಂತರ ಸ್ಟಾಕ್ ಕೂಡ ಹೇಳಿದ್ದಾರೆ. ದೆನ್ ಮಷಿನರಿಗೆ ಹೇಳಿದ್ದಾರೆ. ಫರ್ನಿಚರ್ಗೆ ತಿಳಿಸಿಲ್ಲ. ದೆನ್ ಬಿಲ್ಡಿಂಗ್ಗೆ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ 2 ನೋಡೋಣ. ಫರ್ನಿಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ವರ್ ಟೇಕನ್ ಓವರ್ ಬೈ ರಶ್ಮಿ ಆ್ಯಂಡ್ ಗೀತಾ ಅಟ್ ₹4,000 ಈಚ್ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾನೆ. ಸೊ ಫರ್ನಿಚರ್ ಮತ್ತು ಇನ್ವೆಸ್ಟ್ಮೆಂಟ್ಸನ್ನು ಯಾರು ತಗೊಂಡು ಹೋಗ್ತಾ ಇದ್ದಾರೆ, ರಶ್ಮಿ ಮತ್ತು ಗೀತಾ 4,000 ಈಚ್, ಅಂದರೆ ಎರಡಕ್ಕೂ ಕೂಡ 4,000ನ ಕೊಟ್ಟು ತಗೊಂಡು ಹೋಗ್ತಾ ಇದ್ದಾರೆ. ಫರ್ನಿಚರ್ಗೆ 4,000 ರಶ್ಮಿ ಕೊಟ್ಟರೆ, ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟಿಗೆ ಗೀತಾ ಕೊಡ್ತಾರೆ. ರೆಸ್ಪೆಕ್ಟಿವ್ಲಿ ಅಂತ ಹೇಳಿದಾನಲ್ವ, ಫರ್ನಿಚರ್ ರಶ್ಮಿ ತಗೊಂಡು ಹೋಗ್ತಾರೆ, ಇನ್ವೆಸ್ಟ್ಮೆಂಟ್ ಗೀತಾ ತಗೊಂಡು ಹೋಗ್ತಾರೆ. ಅವ್ರೇನು ಮಾಡ್ತಾರೆ, ಫರ್ನಿಚರ್ಗೆ ಸಪ್ರೇಟಾಗಿ 4,000 ರಶ್ಮಿ ಪೇ ಮಾಡಿದ್ರೆ, ಇನ್ವೆಸ್ಟ್ಮೆಂಟಿಗೆ ಸಪ್ರೇಟಾಗಿ ಗೀತಾ 4,000 ರುಪೀಸನ್ನು ಪೇ ಮಾಡ್ತಾರೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟು ಕೂಡ ರಿಯಲೈಸ್ ಆಗಿದೆ ಮತ್ತು ಫರ್ನಿಚರ್ ಕೂಡ ರಿಯಲೈಸ್ ಆಗಿದೆ. ನೆಕ್ಸ್ಟ್ ನಾವೇನು ಮಾಡೋಣ, ಇಲ್ಲಿ ಈ ಅಸೆಟ್ ರಿಯಲೈಸ್ ಆಗಿರುವಂಥದ್ದು ಎಲ್ಲಿ ಅಪಿಯರ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಏನು ಅಸೆಟ್ಸ್ ರಿಯಲೈಸ್ ಆಗಿದೆ, ಸೊ ಒಂದು ಬಾರಿ ರಿಯಲೈಸೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರಬೇಕು, ಇನ್ನೊಂದು ಬಾರಿ ಬ್ಯಾಂಕ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಅಂದರೆ ರಿಯಲೈಸ್ಡ್ ವ್ಯಾಲ್ಯೂ, ಬುಕ್ ವ್ಯಾಲ್ಯೂ ಅಲ್ಲ, ರಿಯಲೈಸ್ಡ್ ವ್ಯಾಲ್ಯೂ. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಏನು ಮಾಡ್ತೀರಾ, ಬೈ ಬ್ಯಾಂಕ್ ಅಕೌಂಟ್ ಅಂತ ತೋರಿಸಿ ಏನು ರಿಯಲೈಸ್ ಆಗಿದೆ ವ್ಯಾಲ್ಯೂನ ಬರಿತಾ ಹೋಗಬೇಕು. ಅದೇ ರೀತಿ ಬ್ಯಾಂಕ್ ಅಕೌಂಟಲ್ಲಿ ನೀವು ಒಂದು ಬಾರಿ ಟು ರಿಯಲೈಸೇಷನ್ ಅಕೌಂಟ್ ಅಂತ ಬರೆದು ಅಸೆಟ್ ರಿಯಲೈಸ್ಡ್ ವ್ಯಾಲ್ಯೂನ ತೋರಿಸ್ಬೇಕಾಗತ್ತೆ. ಸೊ ಇಲ್ಲಿ ರಿಯಲೈಸ್ ಆಗಿರೋದಕ್ಕೆ ಎಂಟ್ರಿ ಏನು ಬರುತ್ತೆ ಅಂತ ಹೇಳಿದ್ರೆ, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ರಿಯಲೈಸೇಷನ್ ಅಕೌಂಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀತೀವಿ. ಅದಾದ ಮೇಲೆ ಫರ್ನಿಚರ್ ಮತ್ತು ಇನ್ವೆಸ್ಟ್ಮೆಂಟನ್ನು ಪಾರ್ಟ್ನರ್ಸ್ ತೊಗೊಂಡು ಹೋಗ್ತಾ ಇದ್ದಾರೆ, ರಶ್ಮಿ ಮತ್ತು ಗೀತಾ. ಅದಕ್ಕೋಸ್ಕರ ಇದು ಒಂದು ಬಾರಿ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರುತ್ತೆ ಮತ್ತು ಇನ್ನೊಂದು ಬಾರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಬರೋದಿಲ್ಲ, ಏನಕ್ಕಂದರೆ ಪಾರ್ಟ್ನರ್ಸ್ ತೊಗೊಂಡು ಹೋಗ್ತಾ ಇರೋದ್ರಿಂದ ಇನ್ಸ್ಟೆಡ್ ಆಫ್ ಬ್ಯಾಂಕ್ ಅಕೌಂಟ್ ವಿ ಆರ್ ಸಪೋಸ್ ಟು ಟ್ರಾನ್ಸ್ಫರ್ ದೆಮ್ ಟು ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅಂದರೆ ರಶ್ಮಿ ಅಕೌಂಟ್ ಮತ್ತು ಗೀತಾ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೇಮ್ ಟ್ರೀಟ್ಮೆಂಟ್, ರಿಯಲೈಸೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೀತೀರಾ, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಬರೆದು ರಶ್ಮಿ ಕ್ಯಾಪಿಟಲ್ ಅಕೌಂಟ್, ಗೀತಾ ಕ್ಯಾಪಿಟಲ್ ಅಕೌಂಟ್ ಅಂತ ತೋರಿಸ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಟು ರಿಯಲೈಸೇಷನ್ ಅಕೌಂಟ್ ಅಂತ ಬರೆದು ತೋರಿಸ್ಬೇಕಾಗತ್ತೆ. ಮತ್ತು ಇಲ್ಲಿ ಎಲ್ಲ ಅಸೆಟ್ಸು ರಿಯಲೈಸ್ ಆಗಿದೆ. ನೋಡಿ, ಕ್ಯಾಶ್ ಅಟ್ ಬ್ಯಾಂಕ್ ಬಂದು ನಾವು ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಬರುತ್ತೆ. ಸೊ ಇದು ಓಪನಿಂಗ್ ಬ್ಯಾಲೆನ್ಸ್ ಇದು. ಸೊ ಬ್ಯಾಂಕ್ ಅಕೌಂಟಲ್ಲಿ ರೈಟಾಗಿ ತೊಗೊತೀವಿ. ಮತ್ತು ಎಲ್ಲ ಅಸೆಟ್ಸ್ ಕೂಡ ರಿಯಲೈಸ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಬಟ್ ಗುಡ್ ವಿಲ್ಗೆ ಅವನು ರಿಯಲೈಸ್ಡ್ ವ್ಯಾಲ್ಯೂವನ್ನು ಕೊಟ್ಟಿಲ್ಲ. ಸೊ ಗುಡ್ ವಿಲ್ ಬಂದು ಇಂಟ್ಯಾಂಜಿಬಲ್ ಅಸೆಟ್, ನಿಮಗೆಲ್ಲ ತಿಳಿದಿರೋ ಹಾಗೆ ಇಂಟ್ಯಾಂಜಿಬಲ್ ಅಸೆಟ್. ಯಾವುದೇ ಇಂಟ್ಯಾಂಜಿಬಲ್ ಅಸೆಟ್ಗೆ
ಡಿಸಾಲ್ವ್ ಆದಾಗ ಫರ್ಮ್ ಡಿಸಾಲ್ವ್ ಆದಾಗ ರಿಯಲೈಸ್ಡ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದರ ವ್ಯಾಲ್ಯೂ ನಿಲ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಸ್ಕಿಪ್ ಮಾಡಬೇಕು, ಕನ್ಸಿಡರ್ ಮಾಡೋವಾಗಿಲ್ಲ. ಗುಡ್ ವಿಲ್ ಆಗಿರ್ಬೋದು, ಪೇಟೆಂಟ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಆಗಿರ್ಬೋದು, ಕಾಪಿರೈಟ್ ಆಗಿರ್ಬೋದು. ಸೊ ಇವೇನಾದರೂ ಇಂಟ್ಯಾಂಜಿಬಲ್ ಅಸೆಟ್ಸನ್ನು ಕೊಟ್ಟರೆ ನಿಮಗೆ ನಾರ್ಮಲ್ ಆಗಿ ನಿಮ್ಗೆ ಇವೆಲ್ಲನೂ ಕೊಡೋದಿಲ್ಲ, ಗುಡ್ ವಿಲ್ನ ಕೊಡ್ತಾನೆ. ಸೊ ಗುಡ್ ವಿಲ್ಗೆ ರಿಯಲೈಸ್ಡ್ ವ್ಯಾಲ್ಯೂವನ್ನು ಅಡ್ಜಸ್ಟ್ಮೆಂಟಲ್ಲಿ ಹೇಳಿದರೆ ಅದನ್ನು ಕನ್ಸಿಡರ್ ಮಾಡಬೇಕು. ರಿಯಲೈಸ್ಡ್ ವ್ಯಾಲ್ಯೂವನ್ನು ಕೊಟ್ಟೇ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಿಲ್ ಅಂತ, ಅಂದರೆ ಅದಕ್ಕೆ ಏನು ವ್ಯಾಲ್ಯೂನೇ ಇಲ್ಲ ಅಂತ ಹೇಳಿ ನಾವೇನು ಮಾಡಬೇಕು, ಸ್ಕಿಪ್ ಮಾಡಬೇಕು. ಬಟ್ ಅದನ್ನು ರಿಯಲೈಸೇಷನ್ ಅಕೌಂಟಿಗೆ ಬುಕ್ ವ್ಯಾಲ್ಯೂ ಟ್ರಾನ್ಸ್ಫರ್ ಮಾಡ್ತೀವಿ. ರಿಯಲೈಸೇಷನ್ ಅಕೌಂಟಿಗೆ ಬುಕ್ ವ್ಯಾಲ್ಯೂ ಟ್ರಾನ್ಸ್ಫರ್ ಮಾಡ್ತೀವಲ್ಲ ಡೆಬಿಟ್ ಸೈಡು, ಆವಾಗ ಅದನ್ನು ತಗೊತೀವಿ. ಬಟ್ ರಿಯಲೈಸ್ಡ್ ವ್ಯಾಲ್ಯೂನ ಬರೀಬೇಕಾದ್ರೆ ಅದರ ವ್ಯಾಲ್ಯೂವನ್ನು ನಿಲ್ ಅಂತ ತಗೊಬೇಕಾಗತ್ತೆ, ಗುಡ್ ವಿಲ್ ಮಾತ್ರ. ಬೇರೆ ಯಾವುದೇ ಅಸೆಟನ್ನು ಅವರು ರಿಯಲೈಸ್ಡ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬುಕ್ ವ್ಯಾಲ್ಯೂಗೆ ರಿಯಲೈಸ್ ಆಗಿದೆ ಅಂತ ಹೇಳಿ ಅದನ್ನು ನಾವು ಬುಕ್ ವ್ಯಾಲ್ಯೂನ ತೋರಿಸ್ಬೇಕು, ಎಕ್ಸೆಪ್ಟ್ ಗುಡ್ ವಿಲ್. ಇದು ನಿಮ್ಮ ಮೈಂಡಲ್ಲಿರಲಿ. ಗುಡ್ ವಿಲ್ಗೆ ವ್ಯಾಲ್ಯೂ ಕೊಟ್ಟಿಲ್ವಾ ಅದನ್ನೇನು ಮಾಡ್ತೀವಿ, ರಿಯಲೈಸ್ಡ್ ವ್ಯಾಲ್ಯೂ ಕೊಟ್ಟಿಲ್ವಾ ಅದನ್ನು ಸ್ಕಿಪ್ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಅಸೆಟ್, ಎಕ್ಸಾಂಪಲ್ ಬಿಲ್ಡಿಂಗಿಗೆ ಅವನು ರಿಯಲೈಸ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ 20,000ಗೆ ನಾವೇನು ಮಾಡ್ತಾ ಇದ್ವಿ, ರಿಯಲೈಸ್ ಆಗಿದೆ ಅಂತ ಹೇಳಿ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ 3 ನೋಡೋಣ. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ವರ್ ₹6,000 ಅಂತ ಹೇಳಿದ್ದಾನೆ. ಸೊ ಅದನ್ನು ನಾವು ಇದು ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ರಿಯಲೈಸೇಷನ್ ಅಕೌಂಟ್ಗೆ ಒಂದು ಸಾರಿ ಬರೀಬೇಕಾಗುತ್ತೆ, ಬ್ಯಾಂಕ್ ಅಕೌಂಟಿಗೆ ಒಂದು ಸಾರಿ ತೋರಿಸ್ಬೇಕಾಗುತ್ತೆ. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಏನು ಮಾಡ್ತೀವಿ, ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ತಗೊತೀವಿ, ಬ್ಯಾಂಕ್ ಅಕೌಂಟಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ ತಗೊತೀವಿ. ಸೊ ಅದಕ್ಕೋಸ್ಕರ ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತಗೋಬೇಕು ಟು ಬ್ಯಾಂಕ್ ಅಂತ ಹೇಳಿ, ಅದೇ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತಗೋಬೇಕು ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ. ನೆಕ್ಸ್ಟ್ ಆಲ್ ದಿ ಲಯಬಿಲಿಟೀಸ್ ವರ್ ಡಿಸ್ಚಾರ್ಜ್ಡ್ ಇನ್ ಫುಲ್ ಅಂತ ಹೇಳಿದ್ದಾನೆ. ಅಂದರೆ ಎಲ್ಲ ಲಯಬಿಲಿಟೀಸನ್ನು ಕೂಡ ಅವರು ಫುಲ್ ಅಮೌಂಟ್ ಏನಿದೆ ಇಲ್ಲಿ ಅಂದರೆ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಇವೆರಡು ಮಾತ್ರ ಔಟ್ಸೈಡ್ ಲಯಬಿಲಿಟೀಸ್ ಇರೋದು. ರಶ್ಮಿ ಬಂದು ಪಾರ್ಟ್ನರ್ ಆಗಿರೋದ್ರಿಂದ ಅದು ಔಟ್ಸೈಡ್ ಲಯಬಿಲಿಟಿ ಆಗೋದಿಲ್ಲ. ಸೊ ಈ ಎರಡೂ ಲಯಬಿಲಿಟಿಯನ್ನು ಫುಲ್ ಅಮೌಂಟಿಗೆ ಏನಿದೆ 10,000 ಅದನ್ನು ಪೇಮೆಂಟ್ ಮಾಡಿದ್ದೀವಿ ಅಂತ ಹೇಳಿದ್ದಾನೆ. ಸೊ ಒಂದು ಬಾರಿ ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸ್ಬೇಕಾಗತ್ತೆ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ, ಇನ್ನೊಂದು ಬಾರಿ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೋರಿಸ್ಬೇಕಾಗತ್ತೆ ಟು ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ, ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ. ಸೊ ನಾವೇನು ಮಾಡಬೇಕು, ರಿಯಲೈಸೇಷನ್ ಅಕೌಂಟನ್ನು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮತ್ತು ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಮೊದಲು ನಾವಿಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿರುವಂತಹ ಅಸೆಟ್ಸನ್ನು ಎಕ್ಸೆಪ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಬಿಟ್ಟು ಮಿಕ್ಕಿದ್ದೆಲ್ಲನೂ ಕೂಡ ಇನ್ಕ್ಲೂಡಿಂಗ್ ಗುಡ್ ವಿಲ್ ನಾವು ರಿಯಲೈಸ್ಡ್ ವ್ಯಾಲ್ಯೂ ಕನ್ಸಿಡರ್ ಮಾಡೋದಿಲ್ಲ, ಬಟ್ ಬುಕ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನು ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದೇ ರೀತಿಯಲ್ಲಿ ಔಟ್ಸೈಡ್ ಲಯಬಿಲಿಟೀಸನ್ನು ಏನು ಮಾಡಬೇಕು, ಸನ್ಟ್ರಿ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲನ್ನು ಡೆಬಿಟ್ಸ್ ಅಂದರೆ ಬೈ ಬಿಲ್ಸ್ ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ ಬೈ ಬಿಲ್ಸ್ ಪೇಯಬಲ್ ಅಕೌಂಟ್ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ಗೆ. ರಶ್ಮಿ ಲೋನ್ ಅಕೌಂಟ್ ಡೈರೆಕ್ಟಾಗಿ ನಾವೇನು ಮಾಡ್ತೀವಿ, ಬ್ಯಾಂಕ್ ಅಕೌಂಟಲ್ಲಿ ತೋರಿಸ್ತೀವಿ. ರಿಸರ್ವ್ ಫಂಡ್ ಬಂದು ಪಾರ್ಟ್ನರ್ಸ್ಗೆ ಸೇರಿರೋದ್ರಿಂದ ಅದನ್ನು ಬೇಸ್ಡ್ ಆನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಹಂಚಬೇಕು. ಮತ್ತು ಕ್ಯಾಪಿಟಲ್ಸ್ ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನೋಡಿ, ಈ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂಥ ಐಟಮ್ ಯಾವುದಾದ್ರೂ ಒಂದು ಅಕೌಂಟಲ್ಲಿ ಅಥವಾ ಒಂದು ಸ್ಟೇಟ್ಮೆಂಟಲ್ಲಿ ಒಂದು ಬಾರಿ ಮಾತ್ರ ಬರುತ್ತೆ, ಒಂದು ಬಾರಿ ಮಾತ್ರ ಎಫೆಕ್ಟ್ ಆಗುತ್ತೆ. ಬಟ್ ಅಡ್ಜಸ್ಟ್ಮೆಂಟ್ಸು 2 ಬಾರಿ ಎಫೆಕ್ಟ್ ಆಗಬೇಕು. ಅದಕ್ಕೋಸ್ಕರ ನಾವು 2 ಅಕೌಂಟಲ್ಲಿ ತೋರಿಸ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್ ರಿಯಲೈಸೇಷನ್ ಅಕೌಂಟಲ್ಲಿ ಬರುತ್ತೆ. ರಶ್ಮಿ ಲೋನ್ ಅಕೌಂಟ್ ಬ್ಯಾಂಕ್ ಅಕೌಂಟಲ್ಲಿ ಬರುತ್ತೆ. ರಿಸರ್ವ್ ಫಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ ಕ್ಯಾಪಿಟಲ್ಸ್ ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಕ್ಯಾಶ್ ಅಟ್ ಬ್ಯಾಂಕ್ ಬಂದು ಓಪನಿಂಗ್ ಬ್ಯಾಲೆನ್ಸ್ ತೋರಿಸಬೇಕು ಬ್ಯಾಂಕ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸಬೇಕಾಗುತ್ತೆ. ಮತ್ತು ಈ ಮಿಕ್ಕಿದೆಲ್ಲ ಅಸೆಟ್ಸನ್ನು ನಾವೇನು ಮಾಡಬೇಕು, ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಡೆಬಿಟ್ ಸೈಡ್. ಸೊ ಇವಾಗ ರಿಯಲೈಸೇಷನ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನೋಡಿ, ಮೊದಲಿಗೆ ಏನು ಮಾಡಬೇಕು, ಎಲ್ಲ ಅಸೆಟ್ಸನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು ಎಕ್ಸೆಪ್ಟ್ ಕ್ಯಾಶ್ ಅಟ್ ಬ್ಯಾಂಕ್, ಎಲ್ಲವನ್ನು ಕೂಡ ಟ್ರಾನ್ಸ್ಫರ್ ಮಾಡಬೇಕು. ಬುಕ್ ವ್ಯಾಲ್ಯೂ ಏನಿದೆ ಆ ಬುಕ್ ವ್ಯಾಲ್ಯೂಗೆ ಇನ್ವೆಸ್ಟ್ಮೆಂಟ್, ಡೇಟಾಸ್, ಬಿಲ್ಸ್ ರಿಸೀವಬಲ್, ಸ್ಟಾಕ್, ಮಷಿನರಿ, ಫರ್ನಿಚರ್, ಬಿಲ್ಡಿಂಗ್, ಗುಡ್ ವಿಲ್ ಎಲ್ಲವನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿ ಏನು ಬುಕ್ ವ್ಯಾಲ್ಯೂ ಇದೆ ಅದೇ ಬುಕ್ ವ್ಯಾಲ್ಯೂಗೆ ಟ್ರಾನ್ಸ್ಫರ್ ಮಾಡಬೇಕು. ಅದೇ ರೀತಿಯಲ್ಲಿ ಲಯಬಿಲಿಟೀಸ್, ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಇರುತ್ತಲ್ವಾ, ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್ ಅಥವಾ ಹೊರಗಿನ ಲೋನ್ ಇದ್ದರೆ ಎಕ್ಸೆಪ್ಟ್ ಪಾರ್ಟ್ನರ್ ಲೋನ್, ಅಂದರೆ ಪಾರ್ಟ್ನರ್ ಲೋನನ್ನು ಬಿಟ್ಟು ಬೇರೆ ಯಾವುದಾದ್ರು ಬ್ಯಾಂಕ್ ಲೋನ್ ಇದ್ದರೆ ಅಥವಾ ಬೇರೆ ಯಾವುದಾದ್ರು ಲೋನ್ ಇದ್ದರೆ ಅದನ್ನೇನು ಮಾಡಬೇಕಾಗತ್ತೆ, ಅಥವಾ ಲೈಫ್ ಮೆಂಬರ್ಶಿಪ್ ಫಂಡ್ ಅಂತ ಏನಾದರೂ ಇದ್ದರೆ ಅವೆಲ್ಲ ಏನು ಮಾಡಬೇಕು, ಕ್ರೆಡಿಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ಬೈ ಕ್ರೆಡಿಟರ್ಸ್ ಅಕೌಂಟ್, ಬೈ ಬಿಲ್ಸ್ ಪೇಯಬಲ್ ಅಕೌಂಟ್, ಸೇಮ್ ಬುಕ್ ವ್ಯಾಲ್ಯೂನ ತೋರಿಸ್ತೀವಿ. ಇದಾದ ಮೇಲೆ ನಾವು ಅಡ್ಜಸ್ಟ್ಮೆಂಟ್ನ ಕನ್ಸಿಡರ್ ಮಾಡ್ತಾ ಹೋಗಬೇಕು. ಫಸ್ಟ್ ಅಡ್ಜಸ್ಟ್ಮೆಂಟ್, ದಿ ಅಸೆಟ್ಸ್ ವರ್ ರಿಯಲೈಸ್ಡ್ ಆಸ್ ಫಾಲೋಸ್ ಅಂತ ಹೇಳಿದ್ದಾನೆ. ಬಿಲ್ಸ್ ರಿಸೀವಬಲ್ 7,500. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೆದು ಬಿಲ್ಸ್ ರಿಸೀವಬಲ್ 7,500
ನೆಕ್ಸ್ಟ್ ಡೇಟಾಸ್ ಏನಂತ ಹೇಳಿದ್ದಾನೆ, ಸನ್ರಿ ಡೇಟಾಸ್ ಅಂಡ್ ಸ್ಟಾಕ್ಸ್ 10% ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂ. ನೋಡಿ ಡೇಟಾಸ್ ಬಂದು 20,000 ಇದೆ, ಸ್ಟಾಕ್ ಬಂದು 15,000 ಇದೆ. ಸೊ ಇವೆರಡೂ ಕೂಡ 10% ಲೆಸ್ ದ್ಯಾನ್ ದಿ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ದಾನೆ. ಸೊ 20,000 ಇಂಟು 10% ಮಾಡಿ 2,000 ಬರುತ್ತೆ. 20,000 ಮೈನಸ್ 2,000 18,000 ಬರುತ್ತೆ. ಅದೇ ರೀತಿ ಸ್ಟಾಕ್ ನೋಡಿ 15,000 ಇದೆ, 15,000 ಇಂಟು 10% ಮಾಡಿ 1,500 ರುಪೀಸ್ ಬರುತ್ತೆ. 15,000 ಮೈನಸ್ 1,500 ಮಾಡಿದ್ರೆ ಇಲ್ಲಿ ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂ ಅಂತ ಹೇಳಿರೋದು ಅಲ್ವಾ, 10% ಲೆಸ್ ದ್ಯಾನ್ ದಿ ಬುಕ್ ವ್ಯಾಲ್ಯೂ, ಅದಕ್ಕೋಸ್ಕರ ಡಿಡಕ್ಟ್ ಮಾಡಬೇಕು. ಮೋರ್ ದ್ಯಾನ್ ದಿ ಬುಕ್ ವ್ಯಾಲ್ಯೂ ಕೊಟ್ಟರೆ ಆ್ಯಡ್ ಮಾಡ್ಕೊಬೇಕು, ಅದೇ ಅಮೌಂಟನ್ನು ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ಲೆಸ್ ದ್ಯಾನ್ ಕೊಟ್ಟಿರೋದ್ರಿಂದ 15,000 ಮೈನಸ್ 1,500 ಮಾಡಿದ್ರೆ 13,500 ರುಪೀಸ್ ಬರುತ್ತೆ. ಅದಾದ ಮೇಲೆ ಮಷಿನರಿ ರಿಯಲೈಸ್ಡ್ 5% ಮೋರ್ ದೆನ್ ದಿ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ದಾನೆ. ಮಷಿನರಿ ಬಂದು 15,000 ಇದೆ. ಸೊ 15,000ಗೆ ನೀವೇನು ಮಾಡಬೇಕು, 5% ಕ್ಯಾಲ್ಕುಲೇಟ್ ಮಾಡಬೇಕು, 750 ಬರುತ್ತೆ. ಇಲ್ಲಿ ಮೋರ್ ದ್ಯಾನ್ ದಿ ಬುಕ್ ವ್ಯಾಲ್ಯೂ ಆಗಿರೋದ್ರಿಂದ ಆ್ಯಡ್ ಮಾಡ್ಕೊತೀವಿ ಅಲ್ವಾ. 15,000 ಪ್ಲಸ್ 750 ಮಾಡಿದ್ರೆ 15,750 ಆಗುತ್ತೆ. ಮತ್ತು ಬಿಲ್ಡಿಂಗ್ ರಿಯಲೈಸ್ಡ್ ರುಪೀಸ್ 12,000 ಅಂತ ಹೇಳಿದ್ದಾನೆ. ಸೊ ಅದನ್ನು ಬರೀತೀವಿ, ಬಿಲ್ಡಿಂಗ್ 12,000 ಟೋಟಲ್ ಮಾಡಿದಾಗ 66,750 ಬರುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಫರ್ನಿಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ವರ್ ಟೇಕನ್ ಓವರ್ ಬೈ ರಶ್ಮಿ ಆ್ಯಂಡ್ ಗೀತಾ 4,000 ಈಚ್ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾನೆ. ಸೊ ಇದನ್ನು ಕೂಡ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಬರೀಬೇಕು. ಬೈ ರಶ್ಮೀಸ್ ಕ್ಯಾಪಿಟಲ್ ಅಕೌಂಟ್ ಫರ್ನಿಚರ್ ಟೇಕನ್ ಓವರ್ 4,000, ಬೈ ಗೀತಾಸ್ ಕ್ಯಾಪಿಟಲ್ ಅಕೌಂಟ್ ಇನ್ವೆಸ್ಟ್ಮೆಂಟ್ ಟೇಕನ್ ಓವರ್ 4,000. ನೆಕ್ಸ್ಟ್ ನೋಡಿ ಅಡ್ಜಸ್ಟ್ಮೆಂಟ್ ನಂಬರ್ 3, ದಿ ಡೆಸಲ್ಯೂಷನ್ ಎಕ್ಸ್ಪೆನ್ಸಸ್ ವರ್ ರುಪೀಸ್ 6,000 ಅಂತ ಹೇಳಿದ್ದಾನೆ. ಸೊ ಈ ಎಕ್ಸ್ಪೆನ್ಸಸ್ನ ನಾವೇನು ಮಾಡಬೇಕು, ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು, ಡೆಬಿಟ್ ಸೈಡ್ ಬರೀಬೇಕಾಗುತ್ತೆ ರಿಯಲೈಸೇಷನ್ ಅಕೌಂಟಲ್ಲಿ. ಟು ಬ್ಯಾಂಕ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೈಡ್ 600. ದೆನ್ ಆಲ್ ದಿ ಲಯಬಿಲಿಟೀಸ್ ವರ್ ಡಿಸ್ಚಾರ್ಜ್ಡ್ ಇನ್ ಫುಲ್ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಲಯಬಿಲಿಟೀಸ್ ಇರೋದು ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್. ಸೊ ಇವೆರಡನ್ನೂ ಕೂಡ ನಾವು ಫುಲ್ ಅಮೌಂಟ್ನ ಕೊಟ್ಟು ಡಿಸ್ಚಾರ್ಜ್ ಮಾಡಬೇಕಂದ್ರೆ ಪೇಮೆಂಟ್ ಮಾಡಬೇಕಾಗುತ್ತೆ. ಟು ಬ್ಯಾಂಕ್ ಅಕೌಂಟ್ ಕ್ರೆಡಿಟರ್ಸ್ 10,000, ಬಿಲ್ಸ್ ಪೇಯಬಲ್ 10,000, ಟೋಟಲ್ 20,000 ಆಗುತ್ತೆ. ಸೊ ಇವಾಗ ನಾವೆಲ್ಲ ಐಟಮ್ನು ಕನ್ಸಿಡರ್ ಮಾಡಿದ್ದೀವಿ. ಸೊ ಕಂಪೇರ್ ಮಾಡಬೇಕು ಟೋಟಲ್ ಆಫ್ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಸೊ ಇಲ್ಲಿ ಕಂಪೇರ್ ಮಾಡಿದಾಗ ಡೆಬಿಟ್ ಸೈಡ್ ಜಾಸ್ತಿ ಇದೆ ಕಂಪೇರ್ಡ್ ಟು ಕ್ರೆಡಿಟ್ ಸೈಡ್. ಸೊ ಅದರಿಂದ ಏನು ಮಾಡ್ತೀವಿ, ಈ ಅಮೌಂಟನ್ನು ಎರಡೂ ಸೈಡ್ ಬರೀಬೇಕು. 1,20,600, 1,20,600. ಸೊ ಈ 1,20,600 ಇಂದ 10,000 ಅಂದರೆ ಮೈನಸ್ 10,000 ಮೈನಸ್ 10,000 ಎಗೈನ್ ಮೈನಸ್ 66,750 ಮೈನಸ್ 4,000 ಮೈನಸ್ 4,000 ಮಾಡಿದಾಗ 25,850 ಬರುತ್ತೆ ಬ್ಯಾಲೆನ್ಸು. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಬರ್ತಾ ಇರೋದ್ರಿಂದ ಇದು ಲಾಸ್ ಆಗುತ್ತೆ. ಈ ರಿಯಲೈಸೇಷನ್ ಲಾಸ್ ಆಗಿದೆ. ಈ ಲಾಸನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಬೇಸ್ಡ್ ಆನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2. 25,850 ಇಂಟು 3/5 ರಶ್ಮಿಗೆ, ಗೀತಾಗೆ 2/5 ಕೊಡಬೇಕು. ಸೊ 15,510, 10,340 ಬರುತ್ತೆ. ಸೊ ಇಲ್ಲಿಗೆ ರಿಯಲೈಸೇಷನ್ ಅಕೌಂಟ್ ಪ್ರಿಪರೇಷನ್ ಮುಗೀತು. ನೋಡಿ, ನಿಮ್ಮ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಪ್ರಿಪರೇಷನ್ ಆಫ್ ರಿಯಲೈಸೇಷನ್ ಅಕೌಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರೋದು, ಅಂದರೆ ಜಾಸ್ತಿ ಮಾರ್ಕ್ಸ್ ಅಲಾಟ್ ಆಗಿರೋದು ರಿಯಲೈಸೇಷನ್ ಅಕೌಂಟಿಗೆ ಆಗಿರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಮತ್ತು ಬ್ಯಾಂಕ್ ಅಕೌಂಟಿಗೆ ಕಡಿಮೆ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. So if you prepare realization account properly and you can prepare partners capital account and bank account correctly. Next partners capital account ಅನ್ನು ಪ್ರಿಪೇರ್ ಮಾಡೋಣ. ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಬರೀಬೇಕು, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಇಲ್ಲೇನೋ ಕ್ಯಾಪಿಟಲ್ ಕೊಟ್ಟಿರ್ತಾನೆ ರಶ್ಮಿ ಮತ್ತು ಗೀತಾ ಅಂತ, ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ರಶ್ಮಿ 30,000, ದೆನ್ 40,000 ಫಾರ್ ಗೀತಾ. ದೆನ್ ಇಲ್ಲಿ ರಿಸರ್ವ್ ಫಂಡ್ ಇದೆ. ರಿಸರ್ವ್ ಫಂಡ್ ಬಂದು ಪಾರ್ಟ್ನರ್ಸ್ಗೆ ಸೇರಿರೋದ್ರಿಂದ ಈ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಹಂಚಬೇಕು. ಬೈ ರಿಸರ್ವ್ ಫಂಡ್ 3/5 ಮಾಡ್ತೀವಿ 6,000, 2/5 4,000. ಅದಾದ ಮೇಲೆ ಈ ರಿಯಲೈಸೇಷನ್ ಅಕೌಂಟಲ್ಲಿ ಎಲ್ಲಾದರೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದಿದ್ದೀವ ನೋಡಬೇಕು. ಡೆಬಿಟ್ ಸೈಡ್ ನೋಡಿ ನಾವೆಲ್ಲೂ ಕೂಡ ಬರೆದಿಲ್ಲ. ಕ್ರೆಡಿಟ್ ಸೈಡ್ ನೋಡಿ ಬೈ ರಶ್ಮೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದಿದ್ದೀವಿ, ಫರ್ನಿಚರ್ ಟೇಕನ್ ಓವರ್. ಅದೇ ರೀತಿ ಗೀತಾಸ್ ಕ್ಯಾಪಿಟಲ್ ಅಕೌಂಟ್ ಇನ್ವೆಸ್ಟ್ಮೆಂಟ್ ಟೇಕನ್ ಓವರ್ 4,000 ಫಾರ್ ಈಚ್. ಅದೇ ರೀತಿ ರಿಯಲೈಸೇಷನ್ ಅಕೌಂಟ್ ಅಸೆಟ್ಸ್ ಟೇಕನ್ ಓವರ್ 4,000 ಫಾರ್ ರಶ್ಮಿ ಆ್ಯಂಡ್ 4,000 ಫಾರ್ ಗೀತಾ. ಅದಾದ ಮೇಲೆ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಲಾಸ್ನ ಟ್ರಾನ್ಸ್ಫರ್ ಮಾಡಿದ್ದೀವಲ್ವಾ, ಸೊ ಅದನ್ನು ಕೂಡ ಬರೀಬೇಕು. ಲಾಸ್ ಟ್ರಾನ್ಸ್ಫರ್ಡ್ ಟು ರಿಯಲೈಸೇಷನ್ ಅಕೌಂಟ್, ಲಾಸ್ 15,510 ಆ್ಯಂಡ್ 10,340. ಇದಾದ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ನಿಮಗೆ ನಾರ್ಮಲ್ ಆಗಿ 100% ಡೆಬಿಟ್ ಸೈಡೇ ಬ್ಯಾಲೆನ್ಸಿನ ಫಿಗರ್ ಬರುತ್ತೆ. ಸೊ ಆ ಬ್ಯಾಲೆನ್ಸಿನ ಫಿಗರ್ ಅಮೌಂಟನ್ನು ನೀವು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ.
100% ನಿಮಗೆ ಬ್ಯಾಲೆನ್ಸಿನ ಫಿಗರ್ ಡೆಬಿಟ್ ಸೈಡೇ ಬರಬೇಕು. ಅಂದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇರಬೇಕು, ಡೆಬಿಟ್ ಸೈಡ್ ಕಡಿಮೆ ಇರುತ್ತೆ. ಸೊ ಅದನ್ನು ನೀವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ 16,490 ಆ್ಯಂಡ್ 29,660. ಇದಾದ ಮೇಲೆ ನೆಕ್ಸ್ಟ್ ವಿ ಆರ್ ಸಪೋಸ್ ಟು ಪ್ರಿಪೇರ್ ಬ್ಯಾಂಕ್ ಅಕೌಂಟ್. ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟು ಟ್ಯಾಲಿ ಆಗಬೇಕು. ಏನಕ್ಕೆ ಅಂತೇಳಿದ್ರೆ ನಾವು ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ಅಕೌಂಟು ಕೂಡ ಕಂಪ್ಲೀಟಾಗಿ ಟ್ಯಾಲಿ ಆಗಬೇಕು, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್. ಇವಾಗ ಏನು ಮಾಡ್ತೀರಾ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಅಕೌಂಟ್ನ ಟ್ರಾನ್ಸ್ಫರ್ ಮಾಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಏನು ಕ್ಯಾಶ್ ಅಟ್ ಬ್ಯಾಂಕ್ ಇದೆ, ದಿಸ್ ವಿಲ್ ಬಿ ದಿ ಓಪನಿಂಗ್ ಬ್ಯಾಲೆನ್ಸ್. ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ ಟು ಬ್ಯಾಂಕ್ ಅಕೌಂಟ್ ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 5,000 rupees. ಇದಾದ ಮೇಲೆ ರಿಯಲೈಸೇಷನ್ ಅಕೌಂಟ್ಗೆ ನೇರವಾಗಿ ಹೋಗಿ ಅಲ್ಲೆಲ್ಲಾದರೂ ಬ್ಯಾಂಕ್ ಅಕೌಂಟ್ ಅಂತ ಬರೆದಿದ್ದೀವ ನೋಡಿ, ಡೆಬಿಟ್ ಸೈಡ್ ನೋಡಿ, ಇಲ್ಲಿ ಟು ಬ್ಯಾಂಕ್ ಅಂತ ಇದೆ. ಅಂದರೆ ಲಯಬಿಲಿಟೀಸ್ ಏನು ರಿಯಲ್ ಅಂದರೆ ಪೇಮೆಂಟ್ ಮಾಡಿದ್ದೀವಿ, ಡಿಸ್ಚಾರ್ಜ್ ಮಾಡಿದ್ದೀವಿ, ಅದರದ್ದು ಟೋಟಲ್ ಅಮೌಂಟ್ 20,000 ಇದೆ, ಅದನ್ನು ಬರೀಬೇಕು. By realization account, liabilities paid 20,000. Then to bank account ಇದೆ, again expenses paid 600 rupees. By realization account, expenses paid 600. ಅದಾದಮೇಲೆ ಕ್ರೆಡಿಟ್ ಸೈಡ್ ಬನ್ನಿ, ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಇದೆ, ಅಸೆಟ್ ರಿಯಲೈಸ್ ಆಗಿರುವಂಥದ್ದು 66,750, ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡಬೇಕು. ಟು ರಿಯಲೈಸೇಷನ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ಡ್ 66,750 ಬರೆದಾಯ್ತಾ. ಅದಾದ ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬನ್ನಿ, ಅಲ್ಲೆಲ್ಲಾದರೂ ಬ್ಯಾಂಕ್ ಅಕೌಂಟ್ ಅಂತ ಇದೆಯಾ ನೋಡಿ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆ, ಟು ಬ್ಯಾಂಕ್ ಅಕೌಂಟ್. ಸೊ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡಬೇಕು. ಬೈ ರಶ್ಮೀಸ್ ಕ್ಯಾಪಿಟಲ್ ಅಕೌಂಟ್ 16,490, ಬೈ ಗೀತಾಸ್ ಕ್ಯಾಪಿಟಲ್ ಅಕೌಂಟ್ 29,660. ಇದಾದ ನಂತರ ನೀವೇನು ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ರೆಫರ್ ಮಾಡಬೇಕು. ಅಲ್ಲಿ ಯಾವುದಾದ್ರೂ ಪಾರ್ಟ್ನರ್ ಲೋನ್ ಇದೆಯಾ ನೋಡಬೇಕು. ರಶ್ಮಿ ಮತ್ತು ಗೀತಾ ಪಾರ್ಟ್ನರ್ ಇದ್ದಾರಲ್ವ, ಅವರ ಲೋನ್ ಇದೆಯಾ? ಸೊ ಲೋನ್ ಇದೆ, ಇಲ್ಲಿ ರಶ್ಮೀಸ್ ಲೋನ್ ಇದೆ 5,000, ಅದನ್ನು ಕೂಡ ಡಿಸ್ಚಾರ್ಜ್ ಮಾಡಬೇಕು, ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಬೇಕು. ಬೈ ರಶ್ಮೀಸ್ ಲೋನ್ ಅಕೌಂಟ್ 5,000 rupees. ಸೊ ಇವಾಗ ಟೋಟಲ್ ಮಾಡಿದಾಗ 71,750 ಎರಡು ಸೈಡ್ ಬರುತ್ತೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಟ್ಯಾಲಿ ಆದರೆ ನೀವು ಮಾಡಿರುವಂಥ ಪ್ರಾಬ್ಲಮ್ ಕರೆಕ್ಟ್ ಇರುತ್ತೆ ಅಂತ ಅರ್ಥ. ನಿಮ್ಮ ಬ್ಯಾಂಕ್ ಅಕೌಂಟ್ ಟ್ಯಾಲಿ ಆಗಿಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಮೇಡ್ ಮಿಸ್ಟೇಕ್ ಸಮ್ವೇರ್, ಅಲ್ಲಿ ರಿಯಲೈಸೇಷನ್ ಅಕೌಂಟಲ್ಲೋ ಅಥವಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟೆಲ್ಲ ನೀವು ಮಿಸ್ಟೇಕ್ ಮಾಡಿರ್ತೀರಾ ಅಂತ ಅರ್ಥ. ಅದನ್ನು ಕರೆಕ್ಟ್ ಮಾಡಿ ಬ್ಯಾಂಕ್ ಅಕೌಂಟನ್ನು ಟ್ಯಾಲಿ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಅಬೌಟ್ ಪ್ರಿಪರೇಷನ್ ಆಫ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ವಿತ್ ಗುಡ್ವಿಲ್ ಅಡ್ಜಸ್ಟ್ಮೆಂಟ್. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.